ನಗರವಾಸಿಗಳೇ, ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಮನೆಗಳು ಇದ್ದಾವ? ಈ ಪ್ರಶ್ನೆನ ನಿಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ನೀವು ಹಾಕೊಳ್ಳಿ. 200 ಗ್ರಾಂಗಿಂತ ಹೆಚ್ಚು ಚಿನ್ನ, ಒಂದಕ್ಕಿಂತ ಹೆಚ್ಚು ಕಾರ್ ಇದೆಯಾ? ಯೋಚನೆ ಮಾಡಿ ಒಂದ್ಸಲ. ನಿಮ್ಮ ಕುಟುಂಬಕ್ಕೆ ಸಿಕ್ಕಾಪಟ್ಟೆ ಬಾಡಿಗೆ ಬೇರೆ ಬೇರೆ ಮೂಲಗಳಿಂದ ಬರ್ತಾ ಇದೆಯಾ? ಹೌದು, ಬರ್ತಿದ್ಯಾ? ನೀವು ಈಗಲೇ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮಗೆ ಗಂಡಾಂತರ ಕಾದಿದೆ, ನಿಮಗೆ ಸಮಸ್ಯೆ ಕಾದಿದೆ. ಏನ್ ಮಾಡಬೇಕು ನೀವು? ವಾಟ್ ಶುಡ್ ಯು ಬಿ ಡೂಯಿಂಗ್ ನಾವ್? ಗಂಡಾಂತರ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ನ ಮೀಟ್ ಮಾಡಿ. ನೀವು ಎಲ್ಲಾ ಟ್ಯಾಕ್ಸ್ ಕಟ್ಟಿರ್ತೀರಿ, ಬಟ್ ವಾಟ್ ಅಬೌಟ್ ದಿ ವೆಲ್ತ್ ಟ್ಯಾಕ್ಸ್? ಸಂಪತ್ತಿನ ತೆರಿಗೆಯನ್ನ ನೀವು ಕಟ್ಟಿದ್ದೀರಾ? ಸೊ ನಿಮ್ಮ ಆದಾಯ ಏನು ಅಂತ ಡಿಕ್ಲೇರ್ ಮಾಡಿ, ಎಷ್ಟು ಚಿನ್ನ ಇದೆ ಅಂತ ಡಿಕ್ಲೇರ್ ಮಾಡಿ. ನೀವು ಅದನ್ನು ಯಾವ ಮೂಲದಿಂದಾದರೂ ಖರೀದಿ ಮಾಡಿರಿ. ಅದಕ್ಕೆ ನಿಮ್ಮ ಹತ್ರ ಸೋರ್ಸ್ ಆಫ್ ಇನ್ಕಮ್ ಇದ್ರೂ ಕೂಡ ಎಸ್, ವಂಡರ್ಫುಲ್, ನೋ ಡೌಟ್ ಅಬೌಟ್ ಇಟ್. ಆದರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಬಾಡಿಗೆ ಬರ್ತಿದ್ರೆ, ನಿಮ್ಮ ಹತ್ರ ಒಂದಕ್ಕಿಂತ ಹೆಚ್ಚು ಸೈಟ್ ಇದ್ರೆ, ಅಥವಾ ನಿಮ್ ಬಳಿ 200 ಗ್ರಾಂಗಿಂತ ಹೆಚ್ಚು ಚಿನ್ನ ಇದ್ರೆ, ಯು ವಿಲ್ ಹ್ಯಾವ್ ಟು ಪೇ ದಿ ವೆಲ್ತ್ ಟ್ಯಾಕ್ಸ್. ಇಫ್ ಇನ್ ಕೇಸ್ ಅದು ಕಟ್ಟಿಲ್ಲ ಅಂತಂದ್ರೆ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ. ಯಾಕೆ ಬೇಕು ಸ್ವಾಮಿ ಸಮಸ್ಯೆ? ಸುಮ್ನೆ ಯಾಕೆ ತಗ್ಲಾಕೊಳ್ಬೇಕು ಸ್ವಾಮಿ? ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ನ ಮೀಟ್ ಮಾಡಿ, ನಿಮ್ಮ ಫಿನಾನ್ಸಸ್ ಏನು ಅಂತ ಅವ್ರ ಮುಂದೆ ಹಿಂಗಿಡಿ. ಅದು ಇದು ಮತ್ತೊಂದು ಮಗದೊಂದು, ಅಲ್ಲಿಂದ ಇದು ಬರ್ತದೆ, ಇಲ್ಲಿಂದ ಅದು ಬರ್ತದೆ, ಅದರಿಂದ ಇದು ಬರ್ತದೆ ಅಂತನ್ನಿ. ಆಗ ಚಾರ್ಟೆಡ್ ಅಕೌಂಟೆಂಟ್ ನಿಮ್ ಮುಂದೆ ಕೂತ್ಕೊಳ್ತಾರೆ, ಅವ್ರದ್ದೊಂದು ಟೀಮ್ ನಿಮ್ಮ ಪಕ್ಕದಲ್ಲಿ ಬರುತ್ತೆ. ಹಿಂಗೆಲ್ಲ ಕೂಡ ನಿಮ್ಮ ಫಿನಾನ್ಸಸ್ ನ ಮತ್ತು ನಿಮ್ಮ ಡಾಕ್ಯುಮೆಂಟ್ ನ ಅವರು ಸ್ಟಡಿ ಮಾಡ್ತಾರೆ. ಅದಾದ್ಮೇಲೆ ನೀವು ಏನೇನ್ ಮಾಡಬೇಕು ಅನ್ನುವುದನ್ನ ಅವ್ರು ಹೇಳ್ತಾರೆ. ನಿಮ್ಮ ಹತ್ರ ಒಂದ್ ಮನೆ ಇದ್ರೆ, ಒಂದ್ ಸೈಟ್ ಇದ್ರೆ, ಒಂದ್ ಕಾರ್ ಇದ್ರೆ, ನಿಮ್ಮ ಹೆಸರಲ್ಲಿದ್ರೆ, ಅದಕ್ಕೆ ಲೆಜಿಟಿಮೇಟ್ ಸೋರ್ಸ್ ಆಫ್ ಇನ್ಕಮ್ ಅಂತ ಏನ್ ಹೇಳ್ತೀವಿ, ಅದಿದ್ರೆ ಯು ನೀಡ್ ನಾಟ್ ಟು ವರಿ ಅಟ್ ಆಲ್. ಬಟ್ ಅದಕ್ಕಿಂತ ಜಾಸ್ತಿ ಇದ್ರೆ ಯೋಚನೆ ಮಾಡಿ.